ಇದೀಗ ಬರ್ತಾ ಇದೆ ನೋಡಿ ಮೊದಲ ಬ್ರೇಕಿಂಗ್ ನ್ಯೂಸ್. ಡಿಸಿ ತಮ್ಮಣ್ಣನವರು ಅಂದ್ರೆ ಸರ್ಕಾರದ ಪ್ರಭಾವಿ ಸಚಿವರು ಒಂದು ಸ್ಫೋಟಕ ಹೇಳಿಕೆಯನ್ನ ಮಂಡ್ಯದಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು? ಲೆಟ್ಸ್ ಟೇಕ್ ಅ ಲುಕ್. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸುಮಲತಾ ಅವರನ್ನ ಅಭ್ಯರ್ಥಿ ಮಾಡೋ ಆಸೆ ನನಗಿತ್ತು. JDS ವರಿಷ್ಠರನ್ನ ಭೇಟಿ ಮಾಡಿ ಸಂಧಾನಕ್ಕೆ ನಾನು ಟ್ರೈ ಮಾಡಿದ್ದೆ. ಆದರೆ ಸುಮಲತಾ ಮತ್ತು ನಮ್ಮ ಕುಟುಂಬದ ಸಂಬಂಧಿ ಮಧು ಮೂಲಕ ಸಂಧಾನ ಪ್ರಕ್ರಿಯೆ ಕೂಡ ಟ್ರೈ ಮಾಡಿದ್ವಿ, ಪ್ರಯತ್ನ ಪಟ್ಟಿದ್ವಿ. ಸಂಧಾನಕ್ಕೆ ನಾನು ನನ್ನ ಮಗ ಸಾಕಷ್ಟು ಪ್ರಯತ್ನ ಪಟ್ವಿ. ಆದರೆ ಸುಮಲತಾ ಅವರೇ ಒಪ್ಕೊಳ್ಳಿಲ್ಲ. JDS ಇಂದ ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕಣಕ್ಕೆ ಇಳಿಯೋದಕ್ಕೆ ಮಂಡ್ಯದಲ್ಲಿ JDS ಸಚಿವ DC ತಮ್ಮಣ್ಣನವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ JDSನಿಂದ ಸ್ಪರ್ಧೆಗೆ ಸುಮಲತಾ ಅಂಬರೀಶ್ ಒಪ್ಪಲಿಲ್ಲ ಅನ್ನೋದನ್ನ ಅವರು ಮಾತಾಡಿದ್ದಾರೆ. ನಮ್ಮ ಸಂಬಂಧಿ ಮೂಲಕನೇ ಮಧುವರ ಮೂಲಕ ನಾನು ಹೇಳಿ ಕಳಿಸಿದೆ. ಒಂದು ಸಾರಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇದೆ, ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ. ನಾವು ಯಾಕೆ ಕುಮಾರಸ್ವಾಮಿ ಅವ್ರ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು. ಅದರಿಂದ ನಾನು ಕೂಡ ಮಧುವರ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಲಿ. ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿ ಅವರೂ ಅವ್ರ ಮನೆಗೆ ಬರೋದು ಬೇಡ, ಇವರು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗೋದು ಬೇಡ, ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ, ಯಾರು ಬೇಡ, ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಲಿ, ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕಳಿಸ್ದೆ. ಆದರೆ ಪ್ರತಿಕ್ರಿಯೆ ಬರಲಿಲ್ಲ. ಬರದೆ ಹೋದ್ಮೇಲೆ ವಿಧಿ ಇಲ್ಲ, ನನಗೆ ಗೊತ್ತಿಲ್ಲ. ಅವರ ಕುಮಾರಸ್ವಾಮಿ ಅವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ. ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಮಧುಸೂದನ್ ಅವ್ರನ್ನ 2 ಬಾರಿ ಕರೆಸ್ಕೊಂಡು ಮಾತನಾಡಿ, ದಯಮಾಡಿ ಮಾತನಾಡಪ್ಪ, ಒಂದು ಬಾರಿ ಭೇಟಿಯಾಗಿ ಮಾತನಾಡಿದ್ಮೇಲೆ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಆದರೆ ಅವ್ರಿಗೆ ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ. ಅದರಿಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಒತ್ತಡ ಇರಬೇಕಾಗಲಿ. ಅಭ್ಯರ್ಥಿ ತೋರಿಸ್ತಾ ಇದ್ದಂಥ ಪಕ್ಷದಲ್ಲಿ, ನಮ್ಮ ನಾಯಕರನ್ನೇ ಭೇಟಿಯಾಗೋದಕ್ಕೆ ಇಷ್ಟಪಡದೇ ಇದ್ದಂಥ ಪಕ್ಷದಲ್ಲಿ ಅಂಥ ಅವಶ್ಯಕತೆ ಏನಿದೆ ಯಾರಿಗಾದ್ರೂ ಕೂಡ ಹೇಳಿ. ನೀವು ಈ ಥರ ಆಗ್ತಾಯಿದೆ. ಅವ್ರನ್ನ ಭೇಟಿನೇ ಆಗಲಿಲ್ಲಲ್ಲ. ಅವ್ರ ಜೊತೆ ಅಭ್ಯರ್ಥಿ ಆಗ್ತೀನಿ ನೀವು ನನ್ನನ್ನು ಮಾಡಿ ಅಂತ ಕೇಳಿಲ್ವೇ ಅಲ್ಲ? ಅಥವಾ ಅವತ್ತಾದ್ರೂ ನಾನು JDS ಅಭ್ಯರ್ಥಿಯಾಗಿ ಇರ್ತೀನಿ ಕೊಡಿ ಅಂತ ಕೇಳಲಿಲ್ಲ. ಅಥವಾ ನಾನು ಕಾಂಗ್ರೆಸ್ನಿಂದಲೇ ನಿಲ್ಲಬೇಕು, ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಕೇಳಲಿಲ್ಲ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಸಾರಿಗೆ ಸಚಿವರಾದ DC ತಮ್ಮಣ್ಣನವರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಇದುವರೆಗೆ ಹಲವಾರು ಮಂಡ್ಯ ಭಾಗದ ಬೆಳವಣಿಗೆಯನ್ನು ಗಮನಿಸಿದ್ರಿ, ಸಾಮಾಜಿಕ ಜಾಲತಾಣದ ಎಲ್ಲವೂ ಕೂಡ ನೋಡಿದ್ರಿ. ಇವಾಗ ಈ ಹೇಳಿಕೆ ಕೊಡ್ತಿದ್ದೀರಿ ನೀವು, ಅಂದ್ರೆ ಸುಮಲತಾ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ ಅಂತ, ಹೌದಾ ಸರ್? ಹೌದೌದು. ಅವರು ನಮ್ಮ ಅಂಬರೀಶ್ ಅವರ ಅಣ್ಣನ ಮಗ ಮಧು ಮೂಲಕ ಅವ್ರನ್ನೇ ಕರೆಸಿ ನಾನು ನನ್ನ ಮಗ ಇಬ್ರು ಮಾತಾಡಿದ್ವಿ. ಓಕೆ, ಇವಾಗ ಯಾವಾಗ ನಡೆದಿತ್ತು ಸರ್ ಇದು? ಅವರು ಘೋಷಣೆ ಮಾಡೋದಕ್ಕೆ ಮೊದಲೇ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದಾಗ್ಲೇನೆ ಇದು ಮಾಡಿದ್ವಿ. ಸೊ 2 ಸಾರಿ ಮಾತಾಡಿದ್ವಿ. ಸೊ ಆ ಒಲವನ್ನ ನೀವೇ ತೋರಿಸಿದ್ರಿ ನಿಮ್ ಕಡೆಯಿಂದ? ಹೌದೌದು. ಇದು ಯಾರು ನಿಲುವಾಗಿತ್ತು ಸರ್? JDS ನಾವು ಹೇಳಿದ್ದೇನು ಅಂತ ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ್ತು ಮಾತನಾಡ್ಲಿ, ಅನಂತರ ತೀರ್ಮಾನ ಮಾಡ್ಲಿ, ಸ್ಪರ್ಧೆ ಮಾಡ್ಲಿ, ನಾವೇನ್ ಬೇಡ ಅಂತ ನಾವ್ ಹೇಳೋದೇ ಇಲ್ಲ. ಸ್ಪರ್ಧೆ ಮಾಡೋದಾದ್ರೆ ಯಾವ ಪಕ್ಷದಿಂದ ಸ್ಪರ್ಧೆ ಏನು ಅಂತ ಅಂದ್ರೆ, ಯಾಕಂದ್ರೆ ಅಂಬರೀಶ್ ಅವರು ಕುಮಾರಸ್ವಾಮಿ ಅವರು ಬಹಳ ಒಬ್ರಿಗೊಬ್ರು ಬಹಳ ಆತ್ಮೀಯರಾಗಿದ್ರು, ಅಭಿಮಾನಿಗಳಾಗಿದ್ರು. ಅದರಿಂದ ಅವ್ರ ಜೊತೆ ಕುಳಿತು ಮಾತಾಡ್ಲಿ, ನಾವ್ ಯಾರು ಬೇಡ ಅಂತೇಳಿ ನಾವು ಕರೆದು ಮಾತಾಡಿದ್ವಿ, ನಾನು ನಮ್ಮ ಮಗ ಇಬ್ರು. ಯಾಕಂದ್ರೆ ಸಂಬಂಧದಲ್ಲಿ ನಾವೇನಾದ್ರೂ ಸಂಬಂಧವನ್ನ ಬೆಸೆಯುವಂತ ಕಾರ್ಯ ಮಾಡ್ಬೇಕು ಅಂತ ಹೇಳಿ ಮಾಡಿದ್ವಿ ನಾವು. ಯಾಕೆ ರಿಜೆಕ್ಟ್ ಯಾಕೆ ಮಾಡಿದ್ರು ಸರ್? ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಒಲವು ತೋರಿಸ್ಲಿಲ್ಲ, ಅನಂತರ ನಾವು ಇದು ಮಾಡೋದಕ್ಕೆ ಹೋಗ್ಲಿಲ್ಲ. ಅಂದ್ರೆ ನೇರವಾಗಿ ಸುಮಲತಾ ಅವ್ರ ಜೊತೆ ಮಾತಾಡಿಲ್ಲ? ಇಲ್ಲ, ನೇರವಾಗಿ ಸುಮಲತಾ ಅವ್ರ ಜೊತೆ ನಾನು ಮಾತಾಡಿಲ್ಲ.
ಓಕೆ, ಅವ್ರ ಅಣ್ಣನ ಮಗ ಮಧು ಇವಾಗ ಜೊತೆ ಮುಂಚೂಣಿನಲ್ಲಿ ಇದ್ದಾರಲ್ಲ, ಅಂಬರೀಶ್ ಅವ್ರ ಅಣ್ಣನ ಮಗ ಮಧು ಅಂತ, ಅವ್ರ ಮೂಲಕ ಅವ್ರನ್ನೇ ಕರೆಸ್ಬಂದು ನಾವು ಮಾತಾಡ್ತೀವಿ. ಅಲ್ಲ, ವಾಪಸ್ ಏನ್ ಹೇಳಿದ್ರು ಅವರು? ಏನು ಸುಮಲತಾ ಅವ್ರ ಅನಿಸಿಕೆ ಅವ್ರೇನು ಹೇಳಿಲ್ಲ, ಅವ್ರು ಏನು ಹೇಳಿಲ್ಲ, ನಾವು ಇದ್ ಮಾಡೋದಕ್ಕೆ ಹೋಗ್ಲಿಲ್ಲ. 2 ಸಾರಿ ಕರೆದು ಮಾತಾಡ್ತೀರೋಣ ಅಂತ ಹೇಳಿದ್ರು. ಅನಂತರ ಏನು ರಿಯಾಕ್ಷನ್ ಬರ್ಲಿಲ್ಲ. ಅದರಿಂದ ನಾವು ಒತ್ತಡ ಹಾಕೋದು ಬೇಡ, ಅಥವಾ ನಮ್ಮಿಂದ ಏನೋ ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಬೇಡ ಅಂತ ಹೇಳಿ ನಾವು ಸುಮ್ಮನೆ. ಅಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಇಷ್ಟ ಆಯ್ತಾ ಸರ್ ಅದು? ಕುಮಾರಸ್ವಾಮಿ ಅವ್ರಿಗೂ ಇಷ್ಟ ಆಯ್ತಾ ಸರ್ ದೇವೇಗೌಡರಿಗೆ ಸರ್ ಭೇಟಿ ಮಾಡೋದಕ್ಕ? ಅಲ್ಲ, ಸುಮಲತಾ ಅವ್ರೇನು ಒಪ್ಪಿದ್ರೆ ನಮ್ಮ ಪಕ್ಷದಿಂದ ನಿಂತ್ಕೊಳ್ಳಿ ಅಂತ JDS ವರಿಷ್ಠರಿಗೂ ಇಷ್ಟ ಆಯ್ತಾ ಸರ್? ಖಂಡಿತ ಅವಾಗ ಪ್ರಯತ್ನ ಮಾಡ್ತಾ ಇದ್ವಿ. ಇವಾಗ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಹಂಗಲ್ಲ ಮಾತಾಡಿದ್ರಲ್ಲ ಸರ್, ಹೇಳಿದ್ರೆ ಅವಾಗ ನಾವು ಒತ್ತಡ ಆಗ್ತಾ ಇದ್ವಿ. ನಾವು ಯಾಕಂದ್ರೆ ಇವರು ಸಂಬಂಧನೇ, ನಾವು ಸಂಬಂಧ ಬಿಟ್ಕೊಡ್ತಾ ಇದ್ವಿ. ದೇವೇಗೌಡರು ಸಂಬಂಧಿನೇ, ಇವರು ಸಂಬಂಧಿನೇ, ಸುಮಲತಾ ಅವರು ಸಂಬಂಧಿನೇ. ಅವ್ರಿಗೇನಾದ್ರೂ ಒಲಿವಿದ್ರೆ ಅವಾಗ ನಾವೇ ಒತ್ತಡ ಆಗ್ತಾ ಇದ್ವಿ. ಕುಮಾರಸ್ವಾಮಿ ಅವ್ರ ಮೇಲೂ 2 ಸಂಬಂಧನೇ ಇವ್ರಿಗೆ ಕೊಡಿ ಅಂತ ಹೇಳಿ ಒತ್ತಡ ಆಗ್ತಾ ಇದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಸುಮಲತಾ ಅವರು ಕಾಂಗ್ರೆಸ್ನ CLP ನಾಯಕರನ್ನ ಮೀಟ್ ಮಾಡಿ ಆಗ ಕಾಂಗ್ರೆಸ್ ಇಂದ ಸೀಟ್ ಕೇಳ್ತಾರೆ. ಆದ್ರೆ ಸಮ್ಮಿಶ್ರ ಸರ್ಕಾರದ ಭಾಗವಾಗಿರೋ JDS ಬೇಡ ಅನಿಸ್ತಾ ಸರ್? ಹೆಂಗದು? ಅದು ಇವಾಗ JDSಗೆ ಕ್ಲೈಮ್ ಇದ್ದೇ ಇದೆ. ಇವಾಗ 2 ಬಾರಿ ಲೋಕಸಭಾ ಸದಸ್ಯರಾಗಿ ಕಂಟಿನ್ಯೂಸ್ ಆಗಿ ಬಂದಿದ್ದಾರೆ. ಅದರಿಂದ JDS 8ಕ್ಕೆ 8 ಈ ಕ್ಷೇತ್ರದಲ್ಲಿ JDSನವ್ರು ಇರುವಾಗ JDSನವ್ರು ಕೇಳೋದು ಸಹಜವಾಗಿ ಕರೆಕ್ಟ್ ಆಗಿದೆ. ಕಾಂಗ್ರೆಸ್ನವ್ರು ಕೇಳೋದಕ್ಕೆ ಇದಿಲ್ಲ. ಅಲ್ಲ, ಹಂಗ್ ನೋಡಕ್ ಹೋದ್ರೆ ಸುಮಲತಾ ಅವ್ರಿಗೆ ನೀವು ಹೇಳೋ ಪ್ರಕಾರ ಆದ್ರೆ ಆ ಭಾಗದಲ್ಲಿ JDS ಸ್ಟ್ರಾಂಗ್ ಆಗಿದೆ, ಎಲ್ಲ ಅಸೆಂಬ್ಲಿ ಸೀಟು ಗೆದ್ದಿದ್ದೀರಿ, ಒಂದು ದೊಡ್ಡ ಅಡ್ವಾಂಟೇಜ್ ಅಲ್ಲ. ಅದು ಡಿನೈನ್ ಮಾಡೋ ಕಾರಣ ಏನಾದ್ರು ಇರ್ಬೇಕಲ್ಲ ಸ್ಟ್ರಾಂಗ್ ಆಗಿ ಸರ್? ಅಲ್ಲ, ಇವಾಗ ಸ್ಟ್ರಾಂಗು ವೀಕು ಅದೆಲ್ಲ ಚುನಾವಣೆಯಲ್ಲಿ ಮತ ಹಾಕುವಾಗ ಕೌಂಟ್ ಆಗತ್ತೆ. ಅದರಿಂದ ಮತದಾರರವರೆಗೂ ಅವನೇ ಪ್ರಭು. ಅವ್ನು ಏನ್ ತೀರ್ಮಾನ ತಗೊಳ್ತಾನೋ ಕೊನೆ ಹಂತದಲ್ಲಿ ಅದನ್ನ ನಾವು ಹೇಳೋಕ್ಕಾಗೋದಿಲ್ಲ, ಅವ್ರು ಹೇಳೋಕ್ಕಾಗೋದಿಲ್ಲ. ಆದ್ರೆ ಅಂಬರೀಶ್ ಅವರ ಕುಟುಂಬಕ್ಕೆ ನನಗೆ ಆಗ್ಲಿ ನನ್ನ ಮಗನಿಗೆ ಆಗ್ಲಿ ಒಲಿವಿತ್ತು. ನಾವು ಇದು ಒಬ್ರು ಮಾಡೋದು ಬೇಡ, ಏನಾದ್ರೂ ಒಂದು ತೀರ್ಮಾನ ಆಗ್ಲಿ, ಕುಳಿತು ತೀರ್ಮಾನ ಮಾಡ್ಲಿ ಅಂತ ಮೊದಲನೇ ನಾವು ಕರೆದು 2 ಬಾರಿ ಮಾತಾಡಿದ್ವಿ. ಬಟ್ ನೇರವಾಗಿ ಮಾತಾಡ್ಬೋದಾಗಿತ್ತಲ್ವ ಸರ್ ಯಾರಾದ್ರೂ ಒಬ್ರು ಸುಮಲತಾ ಅಂಬರೀಶ್ ಅವ್ರ ಹತ್ರ? ನೇರವಾಗಿ ಅಂತಂದ್ರೆ ನಮಗೂ ಇದಿತ್ತು. ಯಾಕಂದ್ರೆ ಅವರನ್ನು ಮುಂಚೂಣಿನಲ್ಲಿರುವಂತವ್ರ ಆ ಕುಟುಂಬದಲ್ಲಿ ಎಲ್ಲಾ ವ್ಯವಹಾರಗಳನ್ನು ನೋಡ್ಕೊಳ್ಳುವಂತ. ಅಲ್ಲ, ಯಾಕೆಂದ್ರೆ ಇದು ಲೋಕಸಭಾ ಎಲೆಕ್ಷನ್, ನೀವು ಪವರ್ಫುಲ್ ಸಚಿವರಿದ್ದೀರಿ. ಸೊ ಒಂದ್ಸರಿ ನೇರವಾಗಿ ಅಮ್ಮ ಹಿಂಗಮ್ಮ ಮಾತಾಡ್ಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು. ನೇರವಾಗಿ ಮಾತಾಡಿದೀವಿ ಅಂತ ನಾನು ಹೇಳಕ್ಕೆ ಬರೋದಿಲ್ವಲ್ಲ, ನೇರವಾಗಿ ಮಾತಾಡಿಲ್ಲ. ಯಾಕಂದ್ರೆ ಆ ಕುಟುಂಬದಲ್ಲಿ ಮುಂಚೂಣಿಯಲ್ಲಿ ಎಲ್ಲವನ್ನೂ ಕೂಡ ಅದರಿಂದ ಅಂಬರೀಶ್ ಅವರು ಹೋದ್ಮೇಲೆ ನಡೆಸ್ತಾ ಇರ್ತಕ್ಕಂಥವ್ರು ಅವ್ರ ಮೂಲಕನೇ ಮಾತಾಡಿದ್ವಿ. ಅಲ್ಲ, ಯಾಕೆಂದ್ರೆ ಅವರು ನೇರವಾಗಿ ಕಾಂಗ್ರೆಸ್ ಟಿಕೆಟ್ಗೆ ಒಲವು ತೋರಿಸಿ, ಬಿಕಾಸ್ ಯಜಮಾನರು ಕಾಂಗ್ರೆಸ್ನಲ್ಲಿ ಇದ್ದವರು ಅಂತ CLP ನಾಯಕರನ್ನ ಮೀಟ್ ಮಾಡ್ತಾರೆ. ಆದ್ರೂ ಅವ್ರಿಗೆ ಗೊತ್ತು ಆ ಭಾಗದಲ್ಲಿ ಮೈತ್ರಿ ಪಕ್ಷ ಇರೋದ್ರಿಂದ JDS ಹೋಗುತ್ತೆ ಟಿಕೆಟ್ ಅಂತ ಗೊತ್ತಿದೆ. JDS ಆಫರ್ ಮಾಡ್ತಿದೆ, ಬಟ್ ಯಾವ್ದನ್ನು ಡಿಸ್ಪ್ಯೂಟ್ ಮಾಡುದಿಲ್ಲ. ಒಂದ್ ಬಾರಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಮಾತಾಡಿ ಅಂತ ಅಷ್ಟೇನೆ ನಾವು ಮಾಡಿದ್ದು. ಅದೇ, ನಾವು ಯಾವ್ದನ್ನು ಇದ್ ಮಾಡಿಲ್ಲ. ಇವ್ರೇನಾದ್ರೂ ಒಲವು ತೋರಿಸಿದ್ರೆ ಆವಾಗ ನಾವು ನಮ್ಮ ಒಲವು ಯಾವ ಕಡೆ ಇರೋದನ್ನ ನಾವು ವ್ಯಕ್ತ ಮಾಡ್ತಾ ಇದ್ವಿ. ಬಟ್ ಅವ್ರು ಕಾಯ್ತಿದ್ರ ಸರ್, ಕಾಂಗ್ರೆಸ್ನವ್ರು ಹೇಳ್ಬೇಕು ಅಂತ ಕಾಯ್ತಿದ್ರ ಸರ್ ಅವರು? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಸ್ಕಷನ್ ಆಗುತ್ತಲ್ಲ ಸರ್, ನಿಮ್ಮ ಸಮನ್ವಯ ಸಮಿತಿಲೆಲ್ಲ ಸಮನ್ವಯ ಸಮಿತಿಲಿ ಡಿಸ್ಕಷನ್ ಆಗುತ್ತಲ್ಲ ಸರ್? ಇಲ್ಲ, ಸಮನ್ವಯ ಸಮಿತಿ ನಾವಿರುವುದೇ ಇಲ್ಲ. ಅಲ್ಲ, ವಿಷಯ ಗೊತ್ತಾಗುತ್ತಲ್ಲ ಸರ್? ಸರ್ ಪವರ್ಫುಲ್ ಸಚಿವರಿದ್ದೀರಿ ಸರ್, ಏನ್ ನಡೆಯುತ್ತೆ ನಿಮ್ ಗಮನಕ್ಕೆ ಬಂದಿರುತ್ತೆ. ಸಮನ್ವಯ ಸಮಿತಿನಲ್ಲಿ ಏನ್ ತೀರ್ಮಾನ ಆಗಿದೆ ಏನಿಲ್ಲ ಅನ್ನೋದನ್ನ ಏನಾದ್ರೂ ಹೇಳಿದ್ರೆ ನಾವು ಕೇಳ್ತೀವಿ ಅಷ್ಟೇ. ಇಲ್ಲದ್ರೆ ನಾವು ಕೇಳಿಕೊಂಡು ಹೋಗುದಿಲ್ಲ. ನಮ್ಗೆ ಸೊ ಹಾಗಾಗಿ ಸುಮಲತಾ ಅವರು ದೊಡ್ಡವ್ರಿಗೆ ಸೇರಿದಂತದ್ದು. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಮತ್ತೆ ದೇವೇಗೌಡರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವ್ರಿಗೆ ಸೇರಿದ್ದು. ಸೊ ಆಗ ಸುಮಲತಾ ಅವರು ಒಪ್ಪಲಿಲ್ಲ, ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ ಅಂತ? ಅಲ್ಲ, ಒಪ್ಪಲಿಲ್ಲ ಅಂತ ನಾನು ಹೇಳಿಲ್ವಲ್ಲ, ನಾನು ಅದನ್ನ ಹೇಳಿಲ್ಲ. ಅಂದ್ರೆ ಇಬ್ಬರನ್ನು ಕುಮಾರಸ್ವಾಮಿ ಅವರು ಮತ್ತೆ ಸುಮಲತಾ ಅವ್ರನ್ನ ಒಗ್ಗೂಡಿಸಿ ಮಾತನಾಡೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದೇ ಸಫಲ ಆಗ್ಲಿಲ್ಲ, ಅದರಿಂದ ಸುಮ್ಮನೆ ಅಷ್ಟೇನೆ. ಯಾಕೆಂದ್ರೆ ಈ ಮಾತನ್ನ ಒಂಚೂರು ಮುಂಚೆನೆ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಈಗ ತುಂಬಾ ಜನ ವೈರಲ್ ಮಾಡ್ತಿದ್ದಾರೆ ವಿಡಿಯೋನ ಕುಮಾರಸ್ವಾಮಿ ಹೇಳಿ ನಾನು ಮೊದಲನೇ ಹೇಳಿದೀವಿ ಅಂತ. ಇವ್ರು ಘೋಷಣೆ ಮಾಡೋದಕ್ಕೆ ಇವ್ರು ಯಾವಾಗ ಒಲವು ತೋರಿಸ್ತಾ ಇದ್ರು ಆವಾಗ್ಲೇ ಕರೆದು ಮಾತಾಡಿದ್ವಿ. ಅಲ್ಲ, ಮಾಧ್ಯಮಗಳಿಗೆ ತಿರುಚಿ ಕೇಳ್ಬೇಡಿ. ನಾನು ನಿಮ್ಮ ಮಾಧ್ಯಮದ ತರ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ ನಮ್ಗೆ. ನೇರ ಕೇಳಿ, ನಾನು ಹೇಳ್ತೀನಿ. ನಾವು ಹೇಗಿದ್ರು ನೇರ ಅದನ್ನೇ ನಮ್ದು ಇಟ್ಟಿದ್ರೆ ನಿಲ್ವೇ ಇಲ್ಲ.
ಈಗ ನಾವು ಅದನ್ನ ಪ್ರಯತ್ನ ಅಂಬರೀಶ್ ಅವ್ರ ಮೇಲೆ ಇದ್ದ ಗೌರವದಿಂದ, ಆ ಕುಟುಂಬದ ಮೇಲೆ ಇದ್ದಂತ ಗೌರವದಿಂದ ನಾನು ನನ್ನ ಮಗ ಇಬ್ರು ಪ್ರಯತ್ನ ಕರೆಕ್ಟ್ ಸರ್, ನೀವು ಹೇಳ್ತಿರೋದನ್ನ ಒಪ್ತಾ ಇದೀವಿ. ಕರೆಕ್ಟ್. ನಾನ್ ಕೇಳ್ತಿರೋದು ನಾವು ಕುಮಾರಸ್ವಾಮಿ ಅವರು ಅವ್ರನ್ನ ಒಂದು ವೇದಿಕೆಗೆ ತಂದು ಮಾತಾಡಿಸೋದಕ್ಕಷ್ಟೇ. ಅಗ್ರೀಡ್ ಸರ್. ನಾನ್ ಕೇಳ್ತಿರೋದು ಇಷ್ಟ ದಿನ ಆಗಿರೋ ಬೆಳವಣಿಗೆಯಿಂದ ತುಂಬಾ ಜನ ವೈರಲ್ ಮಾಡಿದ್ರು, ಕುಮಾರಸ್ವಾಮಿ ವಿರುದ್ಧ, JDS ನವ್ರ ವಿರುದ್ಧ ಏನೋ ಮಾತಾಡ್ತಿದ್ರು. ನೀವು ಈ ಮಾತನ್ನ ಮುಂಚೆನೆ ಹೇಳಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತಂದೆ ನಾನು. ಅದಕ್ಕೆ ಮೊದಲೇನೆ ಮಾಡಿದ್ವಿ. ಅಲ್ಲ, ಮಾಧ್ಯಮಕ್ಕೆ ಜನಕ್ಕೆ ಗೊತ್ತಾಗಂಗೆ ಈ ಹೇಳಿಕೆ ಕೊಟ್ಟಿದ್ರು. ಮಾಧ್ಯಮದವರಿಗೆ ಅವರು ಬಂದು ಪ್ರಚಾರ ಶುರು ಮಾಡೋದಕ್ಕೆ ಮೊದ್ಲೇನೆ ನಾವು ಮಾಡಿದ್ವಿ. ಯಾವಾಗ ಅವರು ನಿಂತ್ಕೋಬೇಕು ಅಂತ ಹೇಳಿ ಒಲವು ಬಂತು, ಆವಾಗ್ಲೇ ನಾವ್ ಹೇಳಿದ್ವಿ. ಈಗ ಅವರು ಪಕ್ಷೇತರಾಗಿ ನಿಂತ್ಕೊಳ್ಳಿ, ಬಿಜೆಪಿಯಿಂದ ನಿಂತ್ಕೊಳ್ಳಿ, ನಿಮ್ಮ ಸ್ಪರ್ಧೆ ಇದ್ದದ್ದ ಈಗ? ಹೌದು, ಯಾವ ಸ್ಪರ್ಧೆ ಇದ್ದೇ ಇರ್ತದೆ ಅಲ್ವಾ. ಒಂದು ಆತಂಕ ಆ ಥರದ್ದೇನಿಲ್ಲ? ಏನಿಲ್ಲ, ಆತಂಕ ಏನಿಲ್ಲ. ಪ್ರತಿಯೊಬ್ಬರಿಗೂ ಗೆಲ್ತೀನಿ ಅನ್ನೋದೇ ವಿಶ್ವಾಸ. ಅಲ್ಲ, ಇದುವರೆಗೆ ನಡೆದ ಚುನಾವಣೆ ಬೇರೆ, ಈ ಸರಿ ನಡೆಯೋ ಚುನಾವಣೆನೇ ಬೇರೆ ಅಂತಿದ್ದಾರೆ ವಿಶ್ಲೇಷಣೆ. ಇವಾಗ ಬಿಜೆಪಿನವರು ಗೆಲ್ತೀವಿ ಅಂತ ಹೇಳ್ತಾರೆ. ಅಲ್ಲ ಸರ್, ಸುಮಲತಾ ಮೇಡಮ್ಗೆ ತಮ್ಮಣ್ಣ ಸರ್, ಸುಮಲತಾ ಮೇಡಮ್ಗೆ ಕಾಂಗ್ರೆಸ್ನಿರುವ ಶಾಸಕರೇ ಘಂಟಾಘೋಷವಾಗಿ ಮಾಧ್ಯಮಕ್ಕೆ ಹೇಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅದು ಅವ್ರಿಗೆ ಬಿಟ್ಟದ್ದು, ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟದ್ದು. ಅವ್ರು ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ನವ್ರ ಬಗ್ಗೆ ಮಾತಾಡ್ಕೊಂಡು ಇಲ್ಲ, ಅದು ಸಮ್ಮಿಶ್ರ ಸರ್ಕಾರ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅವಾಗ ಏನಾದ್ರು ಮಾಡಿದ್ರೆ ಮಾತಾಡ್ತೀವಿ. ನನ್ನ ಪ್ರಶ್ನೆ, ಸುಮಲತಾ ಅವರು JDS ನಿಂತಿಲ್ಲದೆ ಇರೋದು JDSಗೆ ಪ್ಲಸ್ ಮೈನಸ್ ಈಗ? ಅದು ಗೊತ್ತಿಲ್ಲ, ಜನ ತೀರ್ಮಾನ ಮಾಡಿ. ಪ್ಲಸ್ ಮೈನಸ್ ನಾನೇ ಹೇಳಿ, ಮತದಾರ ಬಂದು ತೀರ್ಮಾನ ಮಾಡುವ. ಅವನೇ ಪ್ರಭು. ಆ ಪ್ರಭು ತೀರ್ಮಾನ ಮಾಡ್ತಾರೆ. ಮೇ 23 ಗೊತ್ತಾಗುತ್ತೆ. ಹೌದು. ಥ್ಯಾಂಕ್ ಯು ಸರ್. ಪಬ್ಲಿಕ್ ನ್ಯೂಸ್ ಜೊತೆ ಮಾತಾಡೋಕ್ಕೆ ಮಾನ್ಯ ಸಾರಿಗೆ ಸಚಿವರಾದ DC ತಮ್ಮಣ್ಣ ಅವರು.